ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪಟ್ಟಾಯಿನ ಸಿಟಿಯಲ್ಲಿದ್ದೀವಿ. ಸೊ ಒಂದು ರೌಂಡ್ ನಿಮಗೋಸ್ಕರ ಲೈವ್ ಬಂದಿದ್ದೀನಿ. ಸೊ ತುಂಬ ನಾನು ಆವಾಗಲೇ ಹೇಳಿದ್ದೆ, ತುಂಬ ಚೆನ್ನಾಗಿರ್ತಕ್ಕಂಥ ಸಿಟಿ, ಗ್ರೀನ್ ಸಿಟಿ. ಓಕೆ, ಪತಾಯ ಬರ್ದಾರೆ ನೋಡ್ರಿ, ಪಟಾಯ. ಗಗನ ಚುಂಬಿ ಬಿಲ್ಡಿಂಗ್ಗಳು, ವಿಶಾಲವಾದ ರಸ್ತೆ. ಓಕೆ, ಹಾಗೆ ಬಹಳ ಕ್ಲೀನ್ ಸಿಟಿ ಅಂತ ಹೇಳ್ಬೋದು, ತುಂಬ ಕ್ಲೀನ್ ಸಿಟಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಒಂದು ಥೈಲ್ಯಾಂಡಿನ ಒಂದು ಸ್ಪೆಷಲ್ ಏನಂದರೆ, ಭಾಳ ಕ್ಲೀನ್ ಸಿಟಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ರಿಸಾ ಮಸಾಜ್ ಪಾರ್ಲರ್ಗಳು ತುಂಬಾ ಇದ್ದಾವೆ. ಥೈಲ್ಯಾಂಡಲ್ಲಿ ಮಸಾಜ್ ಪಾರ್ಲರ್ಗಳು ತುಂಬಾ ಇದ್ದಾವೆ. ಸೊ ಇಲ್ಲಿ ಒಂದು ಸ್ಪೆಷಲಿ ಥಾಯ್ ಮಸಾಜ್ ಅಂತ ಮಾಡ್ತಾರೆ. ಏನೇ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಆಸ್ಪತ್ರೆಗೆ ಹೋಗಂಗಿಲ್ಲ ಅವರು, ಆ ಮಸಾಜ್ ಮುಖಾಂತರ ಅವ್ರು ವಾಸಿ ಮಾಡ್ಕೋತಾರೆ ಅನ್ನೋ ಒಂದು ಇಲ್ಲಿ ಕೆಲವೊಬ್ಬರ ಅಭಿಪ್ರಾಯ ಇದೆ. ಸೊ ನನಗಂತೂ ಗೊತ್ತಿಲ್ಲ. ಓಕೆ, ನೋಡ್ತಾ ಇರ್ಬೋದು. ಸೊ ಈ ಬಿಲ್ಡಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ವಾವ್. ಓಕೆನಾ? ಸೊ ಇಲ್ಲಿದು ಒಂದು ಭಾಷೆ ತಾಯಿ ಭಾಷೆ. ಆ್ಯಂಡ್ ಕರೆನ್ಸಿ ಬಂದುಬಿಟ್ಟು ಭಾತ್ ಅಂತ ಕರೀತಾರೆ ಇಲ್ಲಿ. ನಮ್ಮ ಹೆಂಗೆ ಇಂಡಿಯಾದಲ್ಲಿ ರೂಪಾಯಿ ಅಂತ ಕರಿತೀವಲ್ಲ, ಸೊ ಇಲ್ಲಿ ನಮ್ಮ ಇಂಡಿಯಾದ ಕರೆನ್ಸಿ ಮತ್ತು ಈ ಒಂದು ಥೈಲ್ಯಾಂಡಿನ ಕರೆನ್ಸಿ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಅವ್ರು 700 ರೂಪಾಯಿ 750 ರೂಪಾಯಿಗೆ ಇದೆ. ಎಸ್, ಇವ್ರದ್ದು 1 ರೂಪಾಯಿ ನಾವು ತೊಗೋಬೇಕಂದ್ರೆ ನಾವು 2.5 ರೂಪಾಯಿ ನಾವು ಖರ್ಚು ಮಾಡಬೇಕು. 2.5 ರೂಪಾಯಿಗೆ ಥೈಲ್ಯಾಂಡಿನ ಕರೆನ್ಸಿ 1 ರೂಪಾಯಿ ಸಿಗ್ತದೆ ಸ್ನೇಹಿತರೆ. ಯೋಚನೆ ಮಾಡಿರಿ. ಅಂದರೆ ನಾವು 1000 ರೂಪಾಯಿ ಇಲ್ಲಿ ನಮ್ಮ ಕರೆನ್ಸಿ ನಾವು ಕೊಟ್ಟರೆ ನಮ್ಮದು ಎಷ್ಟಾಗುತ್ತೆ ಅಂದರೆ ಹತ್ತತ್ರ 7,900. ಓಕೆ, ಅಂದ್ರೆ ಅವ್ರದ್ದು 1,200 ರೂಪಾಯಿ ಕರೆನ್ಸಿ. ಸೊ ನಮ್ಮ ಹತ್ರ ಎಷ್ಟಾಗುತ್ತೆ ಅಂದರೆ ಹತ್ತತ್ರ 1,500 ರೂಪಾಯಿ ಕೊಡಬೇಕಾಗುತ್ತೆ. ಅವರ ಒಂದು 1000 ರೂಪಾಯಿ ನಾವು ತೊಗೋಬೇಕಂದ್ರೆ 1,250 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಮೇ ಬಿ ಈ ಥರ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಸಿಟಿ. ಆಲ್ಮೋಸ್ಟ್ ಅಲ್ಲಿ ಓಡ್ತಕ್ಕಂಥ ವೆಹಿಕಲ್ಗಳು ಟೊಯೋಟಾ, ಹೋಂಡಾ 90% ಟೊಯೋಟಾ ಕಂಪ್ನಿ ಬ್ರ್ಯಾಂಡ್ ಕಾರ್ಗಳೇ ಓಡಾಡ್ತವೆ. ಮತ್ತು ಇನ್ನೊಂದು ಈ ಒಂದು ಥೈಲ್ಯಾಂಡಿನ ಸ್ಪೆಷಲಿಸ್ಟ್ ಏನಂದರೆ, ಎಷ್ಟೇ ಮಳೆ ಆದರೂ ಕೂಡ ವಿತಿನ್ 1 ಗಂಟೆಯಲ್ಲಿ ಅಥವಾ 1 ಅವರಲ್ಲಿ ಪೂರ ಕ್ಲೀನ್ ಆಗಿಬಿಡುತ್ತೆ ಸಿಟಿ. ಸೊ ಸಿಕ್ಕಾಪಟ್ಟೆ ನಿನ್ನೆ ಮಳೆ ಆಯಿತು, ಇವತ್ತು ಎಲ್ಲಿಯೂ ಕೂಡ ಒಂದು ಹನಿ ನಿಮ್ಗೆ ನೋಡಲಿಕ್ಕೆ ಸಿಗಲ್ಲ. ಆ್ಯಂಡ್ ರೋಡ್ ವರ್ಕು ಕೂಡ ಹಾಗೆ. ಏನಾದರೂ ರೋಡ್ ವರ್ಕ್ ಎಲ್ಲಿಯಾದರೂ ಸ್ವಲ್ಪ ರೋಡ ಡ್ಯಾಮೇಜ್ ಆಗಿತ್ತಂದರೆ ವಿತಿನ್ ಸ್ಪಾಟಲ್ಲಿ ಅದನ್ನು ಏನು ಮಾಡ್ತಾರೆ, ರಿಪೇರಿ ಮಾಡಿಬಿಡ್ತಾರೆ. ಓಕೆನಾ? ತುಂಬ ಚೆನ್ನಾಗಿದೆ. ಇದು ನೋಡಿದ್ರೆ ಗೋವಾ ಥರನೇ ಫೀಲ್ ಬರುತ್ತೆ. ಇಲ್ಲಿ ಭಾಷೆ ಮತ್ತು ಇಲ್ಲಿ ಅವರ ಕಲ್ಚರ್ ನೋಡಿದ್ರೆ ತುಂಬ ಒಂದು ಡಿಫ್ರೆಂಟ್ ಅಂತ ಹೇಳ್ಬೋದು. ಇಲ್ಲಿ ಒಂದು ರಿಲಿಜನ್ ಏನಪ್ಪ ಅಂದರೆ ಬೌದ್ಧಿಸ್ಟ್ಗಳು ಜಾಸ್ತಿ ಇದ್ದಾರೆ. ಬೌದ್ಧಿಸಮ್ ಅಂತೆ ತಾಯಿ ಭಾಷೆ. ಇಲ್ಲಿ ಕರೆನ್ಸಿ ಬಂದುಬಿಟ್ಟು